Hello student, today start the class, 5th standard class. Fifth standard, subject mathematics. Subject mathematics, unit 2, addition. Unit 2, addition. Addition symbol plus. Okay, ಲಾಸ್ಟ್ ಕ್ಲಾಸ್ ನಾವು ಎಕ್ಸಸೈಸ್ 2.1 ಅಲ್ಲಿ ಫಸ್ಟ್ ಮೇನ್ ಆಗಿತ್ತು ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಅಂತ ಐತಲ್ವಾ, ಅದಾಗಿತ್ತಲ್ವಾ. ನೆಕ್ಸ್ಟ್ ಮೇನು ಸೆಕೆಂಡ್ ಮೇನು ಫೈಂಡ್ ದ ಸಮ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್, ಅದು ಕೂಡ ಮಾಡಿದ್ವಿ. ನೆಕ್ಸ್ಟ್ ಥರ್ಡ್ ಮೇನು ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸಲ್ಲಿ 2 ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟು ಮೂರನೇ ತಗೊಟ್ಕೊಳ್ಳೋಣ. ಆಲ್ ಆಫ್ ಯು ಟೇಕ್ ಯುವರ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡ್ರಾ, ಪೇಜ್ ನಂಬರ್ 24. ಏನಿದೆ ಕ್ವಶನ್ನು, ಪ್ರಾಬ್ಲಮ್ಸ್ ಏನಿದೆ? ಆ್ಯನ್ ಇಂಡಿಯನ್ ಕ್ರಿಕೆಟರ್ ಸ್ಕೋರ್ಡ್ 14,025 ರನ್ಸ್ ಇನ್ ದ ಟೆಸ್ಟ್ ಕ್ರಿಕೆಟ್ ಮ್ಯಾಚಸ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಆ್ಯನ್ ಇಂಡಿಯನ್ ಕ್ರಿಕೆಟರ್ ಸ್ಕೋರ್ಡ್ 14,025 runs in the test cricket matches and 15,759 runs in one-day cricket matches. How many runs did the cricketer score in all? Indian cricketer score, ಅವರು ಎಷ್ಟು ರನ್ಸ್ಗಳನ್ನ ಪಡ್ಕೊತಾ ಇದ್ದಾರೆ, ಸ್ಕೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಕ್ರಿಕೆಟ್ ಮ್ಯಾಚಸ್ ಇದೆ, ಒಂದು ಟೆಸ್ಟ್ ಕ್ರಿಕೆಟ್ ಮ್ಯಾಚು ಮತ್ತು ಒನ್ ಡೇ ಕ್ರಿಕೆಟ್ ಮ್ಯಾಚ್ ಅಂತ ಹೇಳ್ಬಿಟ್ಟು. ನೀವು ಕ್ರಿಕೆಟ್ ನೋಡೋಂಗಿದ್ರೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರುತ್ತೆ ನಿಮಗೆ. ಒನ್ ಡೇ ಕ್ರಿಕೆಟ್ ಮ್ಯಾಚು ಮತ್ತು ಟೆಸ್ಟ್ ಕ್ರಿಕೆಟ್ ಮ್ಯಾಚು. ಇಂಡಿಯನ್ ಕ್ರಿಕೆಟರ್ ಸ್ಕೋರ್ಡ್ 14,025 ರನ್ಸ್ ಇನ್ ಟೆಸ್ಟ್ ಕ್ರಿಕೆಟ್ ಮ್ಯಾಚಸ್. ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ಇರುತ್ತಲ್ವ, ಅದರಲ್ಲಿ ಎಷ್ಟು ರನ್ಸ್ಗಳನ್ನ ತೆಗೆದುಕೊತಾರೆ? 14,025 ರನ್ಸ್ ತಗೊತಾರೆ. ಅವರು ಎಷ್ಟು ಬಾಲ್ಗಳು ಹೊಡಿತಾರೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸ್ಕೋರ್ ಆಗುತ್ತೆ. ಅಲ್ಲಿ 4 ಆಗಿರ್ಬೋದು, 6 ಆಗಿರ್ಬೋದು, ಸ್ಕೋರ್ ಬರ್ತಾ ಇರುತ್ತಲ್ವಾ, ಇಷ್ಟು ರನ್ಸ್ಗೆ ಇಷ್ಟು ಸ್ಕೋರ್ ಅಂತ ಹೇಳ್ಬಿಟ್ಟು. ಅದೇ ರೀತಿ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇರುತ್ತಲ್ಲ, ಅದರಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರಪ್ಪ ಅಂದರೆ 15,759 ರನ್ಸ್ನ ಸ್ಕೋರ್ ಮಾಡ್ತಾರೆ. ಹಾಗಾದರೆ ಹೌ ಮೆನಿ ರನ್ಸ್ ಡಿಡ್ ದ ಕ್ರಿಕೆಟರ್ ಸ್ಕೋರ್ಡ್ ಇನ್ ಆಲ್? 2 ಮ್ಯಾಚಲ್ಲೂ ಎಷ್ಟು ರನ್ಸ್ನ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಟೋಟಲ್ ಮಾಡಬೇಕಾಗುತ್ತೆ. ಕ್ವಶನ್ ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಸಾಲ್ವ್ ಮಾಡೋಣ ಪ್ರಾಬ್ಲಮ್ಸ್ನ. ಥರ್ಡ್ ಮೇನಲ್ಲಿ ಅದೇನೇನು, cricketers scored in the test cricket match. ಟೆಸ್ಟ್ ಕ್ರಿಕೆಟ್ ಮ್ಯಾಚಸ್. ಇಲ್ಲಿ ಕ್ರಿಕೆಟರ್ಸ್ ಸ್ಕೋರ್ಡ್ ಇನ್ ದ ಟೆಸ್ಟ್ ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ, ಎಷ್ಟು ರನ್ಸ್ ತೆಗೆದುಕೊಂತಾರೆ? ಎಷ್ಟು ರನ್ಸ್? 14,025 ರನ್ಸ್. ಅದೇ ರೀತಿ ಕ್ರಿಕೆಟರ್ಸ್ scored in the one day cricket matches. ಒನ್ ಡೇ ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ಎಷ್ಟು ರನ್ ತೆಗೆದುಕೊಂತಾರೆ, ಎಷ್ಟು ಸ್ಕೋರ್ ಮಾಡ್ತಾರೆ? 15,729 15,729
59 ಸಾರಿ 29 ಅಲ್ಲ 59 ರನ್ಸ್. ನಾವೀಗ ಏನು ಕಂಡುಹಿಡಿಬೇಕಾಗಿದೆ? ಕ್ರಿಕೆಟರ್ ಸ್ಕೋರ್ cricketers scored in all the matches. ಎರಡು ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್. ಏನಿತ್ತು ಕ್ವಶನ್ನು? ಒನ್ ಡೇ ಕ್ರಿಕೆಟ್ ಮ್ಯಾಚಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಅದೇ ರೀತಿ ಟೆಸ್ಟ್ ಕ್ರಿಕೆಟ್ ಮ್ಯಾಚಲ್ಲಿ ಕ್ರಿಕೆಟರ್ಸ್ ಆಟಗಾರರು ಕ್ರಿಕೆಟ್ ಆಡ್ಬೇಕಾದ್ರೆ ಆಟ ಆಡ್ತಾರಲ್ಲ ಅವರು ಕ್ರಿಕೆಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕ್ರಿಕೆಟ್ ಎಲ್ಲ ಗೊತ್ತು ನಿಮಗೆ, ಬಾಲು ಮತ್ತು ಬ್ಯಾಟ್ನ ಯೂಸ್ ಮಾಡ್ಕೊಂಡು ಆಡ್ತಾರಲ್ವಾ. ಆ ಕ್ರಿಕೆಟರ್ಸ್ ಸ್ಕೋರ್ಡ್ ಇನ್ ದ ಟೆಸ್ಟ್ ಕ್ರಿಕೆಟ್ ಮ್ಯಾಚಸಲ್ಲಿ ಎಷ್ಟು 14,025 ರನ್ಸ್ನ ಸ್ಕೋರ್ ಮಾಡ್ತಾರೆ. ಅದೇ ರೀತಿ ಕ್ರಿಕೆಟರ್ಸ್ ಸ್ಕೋರ್ಡ್ ಇನ್ ದ ಒನ್ ಡೇ ಕ್ರಿಕೆಟ್ ಮ್ಯಾಚಸಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ? 15,759. ಹಾಗಾದರೆ ನೀವಿಲ್ಲಿ ಕ್ರಿಕೆಟರ್ಸ್ ಸ್ಕೋರ್ಡ್ ಇನ್ ಆಲ್ ದ ಮ್ಯಾಚಸ್, ಎರಡು ಮ್ಯಾಚಸಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಏನು ಮಾಡಬೇಕು? ನೀವು ಈಗ ಅಡಿಷನ್ ಮಾಡಬೇಕಾಗುತ್ತೆ. ಇಲ್ಲಿ 5 ಇದೆ, ಇಲ್ಲಿ 9 ಇದೆ. 5 + 9 ಎಷ್ಟಾಗುತ್ತೆ? ಕೌಂಟ್ ಮಾಡಿ. ನಿಮಗೆ ಲೈನ್ಸ್ ಹಾಕ್ಕೊಂಡು ಹೇಳಿದ್ದೆ ಅಲ್ವಾ? 1 2 3 4 5 1 2 3 4 5 6 7 8 9 ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 ಎಷ್ಟು? 14 ಬರುತ್ತೆ. ಅದೇ ರೀತಿ ಇಲ್ಲಿ ಎಷ್ಟು ಬರೀತೀವಿ? ನಾವಿಲ್ಲಿ 4 ಬರೀತೀವಿ. 1ನ ನೆಕ್ಸ್ಟ್ ಪ್ಲೇಸಿಗೆ ಕ್ಯಾರಿ ತೆಗೆದುಕೊಂಡು ಹೋಗ್ತಿದ್ದೀವಲ್ವಾ? 1 + 2 3 3 + 5 3 + 5 ನೋಡಿರಿ, ಇಲ್ಲಿ 3 ಇದೆ +5 ಟೋಟಲಿ ಎಷ್ಟಾಯಿತು? 5 6 7 8 ಎಷ್ಟಾಯಿತು? 8. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 0 ಇದೆ, 0 + 7 7 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 4 + 5 4 + 5 9. ಅದೇ ರೀತಿ 1 + 1 2. ಹಾಗಾದರೆ ನಮ್ಮ ಇಂಡಿಯನ್ ಕ್ರಿಕೆಟರ್ಸು ಎರಡೂ ಮ್ಯಾಚಿಂದ ಎಷ್ಟು ಸ್ಕೋರ್ ಮಾಡ್ತಾರಪ್ಪ? ಎಷ್ಟು ರನ್ಸ್ನ ಸ್ಕೋರ್ ಮಾಡ್ತಾರೆ ಅಂದರೆ 29,784 ರನ್ಸ್ನ ಸ್ಕೋರ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ನೋಡಿಕೊಂಡು ನೀಟಾಗಿ ಬರ್ಕೊಬೇಕು. ಕ್ವಶನ್ ಬರ್ಕೊಂಡಿದ್ದೀರಾ? ಕ್ವಶನ್ ಬರ್ಕೊಂಡಿದ್ರೆ ಆನ್ಸರ್ನ ನೀಟಾಗಿ ಬರ್ಕೊಬೇಕು. ಕ್ರಿಕೆಟರ್ಸ್ ಸ್ಕೋರ್ಡ್ ಇನ್ ದ ಟೆಸ್ಟ್ ಕ್ರಿಕೆಟ್ ಮ್ಯಾಚಸ್ 14,025 runs. Cricketers scored in the one day cricket matches 15,759 runs. Cricketers scored in all the matches 29,784 runs. ಓಕೆ, ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಎ ಪಬ್ಲಿಕ್ ಲೈಬ್ರರಿ ಇನ್ ಎ ಸಿಟಿ. ಎ ಪಬ್ಲಿಕ್ ಲೈಬ್ರರಿ ಇನ್ ಎ ಸಿಟಿ ಹ್ಯಾಸ್ 17,000
17,943 books in Kannada, 17,943 books in Kannada, 14,635 books in Hindi, and 10,284 books in English. How many books are there in the library altogether? How many books are there in the library altogether? In question ಏನು, ಎ ಪಬ್ಲಿಕ್ ಲೈಬ್ರರಿ, ಸಾರ್ವಜನಿಕ ಗ್ರಂಥಾಲಯ ಅಂತ ಕೇಳಿದ್ದೀರಾ. ಪಬ್ಲಿಕ್ ಎಲ್ಲ ಹೋಗಿ ಕೂತ್ಕೊಂಡು ಓದೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗ್ರಂಥಾಲಯ ಇರುತ್ತೆ. ಅದೆಲ್ಲಿದೆ? ಸಿಟಿಲಿದೆ. ನೀವೆಲ್ಲ ಇದು ತುಮಕೂರಲ್ಲಿ ನೋಡಿರ್ಬೋದು. ಅಲ್ಲಿ ಪಬ್ಲಿಕ್ ಲೈಬ್ರರಿ ಅಂತ ಇದೆ. ಅಲ್ಲಿ ನೀವು ಹೋಗಿ ಕೂತ್ಕೊಂಡು ಓದ್ಬೋದು, ಅಥವಾ ದೊಡ್ಡವರೆಲ್ಲ ಕೂತ್ಕೊಂಡು ಓದ್ಬೋದು. ಅಲ್ಲಿ ಪರ್ಮಿಷನ್ ಇರುತ್ತೆ, ಕಾರ್ಡ್ ಮಾಡಿಸ್ಕೊಂಡಿರ್ಬೇಕು. ಆ ಕಾರ್ಡ್ ತೋರಿಸಿದ್ರೆ ಒಳಗಡೆಗೆ ಎಂಟ್ರಿ ಆಗ್ಬೋದು. ಆ ಲೈಬ್ರರಿಲಿ ಕನ್ನಡ ಬುಕ್ಸ್ ಎಷ್ಟಿದೆ? 17,943 ಬುಕ್ಸ್ ಇದೆ. ಅದೇ ರೀತಿ ಹಿಂದಿ ಬುಕ್ಸ್ ಎಷ್ಟಿದೆ? 14,635 ಬುಕ್ಸು ಹಿಂದಿ ಬುಕ್ಸ್ ಇದೆ. ಅದೇ ರೀತಿ 10,284 ಬುಕ್ಸ್ ಇನ್ ಇಂಗ್ಲೀಷ್ ಬುಕ್ಸು 10,284 ಬುಕ್ಸ್ ಇದೆ. ಹಾಗಾದರೆ ಹೌ ಮೆನಿ ಬುಕ್ಸ್ ಆರ್ ದೇರ್ ಇನ್ ದ ಲೈಬ್ರರಿ ಆಲ್ ಟುಗೆದರ್? ಹಾಗಾದರೆ ಒಟ್ಟಿಗೆ ಎಷ್ಟು ಬುಕ್ಸ್ ಇದೆ? ಕನ್ನಡ ಬುಕ್ಸ್ ಎಷ್ಟು, ಹಿಂದಿ ಬುಕ್ಸ್ ಎಷ್ಟಿದ್ದಾವೆ, ಇಂಗ್ಲೀಷ್ ಬುಕ್ಸ್ ಎಷ್ಟಿದ್ದಾವೆ, ಒಟ್ಟಿಗೆ ಟೋಟಲ್ ಆಗಿ ಎಷ್ಟು ಬುಕ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಈಗ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಓದಿದ್ದು ಕನ್ನಡ ಬುಕ್ಸು ಎಷ್ಟಿದೆ? 17,943. ನೆಕ್ಸ್ಟು ಹಿಂದಿ ಬುಕ್ಸು ಎಷ್ಟಿದೆ? 14,635. ಅದೇ ರೀತಿ ಇಂಗ್ಲಿಷ್ ಬುಕ್ಸ್ ಇಂಗ್ಲಿಷ್ ಬುಕ್ಸು 10,284. 10,284. ಹಾಗಾದರೆ total books are there. Total books are there in the library. ಎಷ್ಟಿದಾವೆ ಲೈಬ್ರರಿಯಲ್ಲಿ? ಎಷ್ಟಿದಾವೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಲೈಬ್ರರಿ. ಓಕೆ, ಹೀಗೆ ಏನು ಮಾಡಬೇಕಾಗುತ್ತೆ? ಕನ್ನಡ ಬುಕ್ಸು, ಹಿಂದಿ ಬುಕ್ಸು ಮತ್ತು ಇಂಗ್ಲೀಷ್ ಬುಕ್ಸ್ ಎಲ್ಲವನ್ನೂ ಟೋಟಲ್ ಮಾಡಬೇಕಾಗುತ್ತೆ. ನೋಡ್ರಿ, 3 + 5 ಎಷ್ಟಾಗುತ್ತೆ? 3 + 5 8. ನೋಡ್ರಿ, 3 + 5 8. 8 + 4 9 10 11 12. ಹಾಗಾದರೆ 12 ಬರುತ್ತೆ. ಇಲ್ಲಿ 2 ಬರೀತಾ ಇದ್ದೀನಿ. ನೆಕ್ಸ್ಟ್ ಪ್ಲೇಸಿಗೆ ಕ್ಯಾರಿ ತೆಗೆದುಕೊಂಡು ಹೋಗ್ತಿದ್ದೀನಿ. 1 + 4 5 ಆಗುತ್ತೆ. 1 + 4 5. 5 + 3 8. 8 + 8 8 2s ಮಲ್ಟಿಪ್ಲೈ ಮಾಡಿ. 8 + 8 16. ಎಷ್ಟು? 16. 16ಗೆ 6 ಬರೀತಾ ಇದ್ದೀನಿ. ಒಂದು ನೆಕ್ಸ್ಟ್ ಪ್ಲೇಸ್ಗೆ ಕ್ಯಾರಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿ 1 + 9 10. 1 + 9 10. 10 + 6 16. 16 + 2
18ಗೆ 8 ಬರೀತಾ ಇದ್ದೀನಿ. ನೆಕ್ಸ್ಟ್ 1, ನೆಕ್ಸ್ಟ್ ಬೇಸಿಕ್ ಕ್ಯಾರಿ. 1 + 7 8. ಇಲ್ಲಿ 7ಗೆ 1 ಆ್ಯಡ್ ಮಾಡಿದ್ರೆ 8 ಆಯಿತು. 8 + 4 12. 12 + 0 12 ಬರುತ್ತೆ. ಹಾಗಾದರೆ ಇಲ್ಲಿ 12ಅಲ್ಲಿ 2 ಬರೀತಿದ್ದೀನಿ. 1 ನೆಕ್ಸ್ಟ್ ಬೇಸಿಕ್ ಕ್ಯಾರಿ ತೊಗೊಂಡು ಹೋಗ್ತಿದ್ದೀನಿ. ಅದೇ ರೀತಿ 1 + 1 2, 2 + 1 3, 3 + 1 4. ಹಾಗಾದರೆ ಎಷ್ಟು ಬರೀಬೇಕಾಗುತ್ತೆ? 4. ಎಷ್ಟು ಬುಕ್ಸ್ ಇದೆ? ಟೋಟಲ್ ಬುಕ್ಸ್ ಆರ್ ದೇರ್ ಇನ್ ದ ಲೈಬ್ರರಿ 42,862 ಬುಕ್ಸ್. ಎಷ್ಟು ಬುಕ್ಸ್ ಇದೆ? 42,862 ಬುಕ್ಸ್ ಇದೆ. ಇಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯದಲ್ಲಿ, ಪಬ್ಲಿಕ್ ಲೈಬ್ರರಿಲಿ ಎಲ್ಲಿದೆ ಅದು? ಸಿಟಿಯಲ್ಲಿ. ಎಷ್ಟಿದೆ ಅಪ್ಪ ಅಂತಂದರೆ ಕನ್ನಡ ಬುಕ್ಸು 17,943 ಬುಕ್ಸ್ ಇದೆ. ಅದೇ ಹಿಂದಿ ಬುಕ್ಸು 14,635. ಇಂಗ್ಲೀಷ್ ಬುಕ್ಸು 10. ಇಲ್ಲಿ ಕನ್ನಡ ಬುಕ್ಸು 17,943 ಇದೆ. ಹಿಂದಿ ಬುಕ್ಸು 14,635. ಇಂಗ್ಲೀಷ್ ಬುಕ್ಸು 10,284. ಟೋಟಲ್ ಬುಕ್ಸ್ ಆರ್ ದೇರ್ ಇನ್ ದ ಲೈಬ್ರರಿ ಎಷ್ಟಿದೆ? 42,862 ಬುಕ್ಸ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ನು ಎಷ್ಟಿದೆ? ಏನಿದೆ ನೋಡ್ರಿ. ಇನ್ ಆ್ಯನ್ ಅಸೆಂಬ್ಲಿ ಎಲೆಕ್ಷನ್ 3 candidates were polled. 32,135 votes, 29,048 votes and 4,951 votes respectively. Find the total number of votes polled in an assembly election. ನಿಮಗೆಲ್ಲ ಚುನಾವಣೆ ಅಂತ ಗೊತ್ತಲ್ವಾ? ನಿಮಗೆ ಎಲೆಕ್ಷನ್ ನಡೆಯುತ್ತಲ್ವಾ? ಅಲ್ಲೋಗ್ಬಿಟ್ಟು ವೋಟ್ಗಳನ್ನೆಲ್ಲ ಹಾಕ್ತಾರೆ. ಅವರು ಯಾರಿಗೆ ಬೇಕು ಅವ್ರಿಗೆ ವೋಟ್ನ ಹಾಕ್ತಾರೆ. ಇಲ್ಲಿ 3 ಜನ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳು. ಕ್ಯಾಂಡಿಡೇಟ್ಸ್ ಅಂದರೆ ಅಭ್ಯರ್ಥಿಗಳು 3 ಜನ ಇದ್ದಾರೆ. ಅವರು ಎಷ್ಟೆಷ್ಟು ಮತಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಬ್ಬೊಬ್ಬರು ಎಷ್ಟು ಮತಗಳು ಬಂದಿದೆ. ಈ ಒಂದು ಊರಲ್ಲಿ ಇಷ್ಟು ಜನ ಅಂತ ಇರ್ತಾರೆ. ಆ ಜನದಲ್ಲಿ ಒಬ್ಬೊಬ್ಬರಿಗೆ ಎಷ್ಟು ಜನ ಮತವನ್ನು ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಈ 3 ಜನದಲ್ಲಿ ಮೊದಲನೇವನಿಗೆ 32,135 ವೋಟ್ಸ್ ಬಂದಿದೆ. ಅದೇ ರೀತಿ ಸೆಕೆಂಡ್ ಕ್ಯಾಂಡಿಡೇಟ್ಸ್ಗೆ 29,048 ವೋಟ್ಸ್ ಬಂದಿದೆ. ಅದೇ ರೀತಿ ಥರ್ಡ್ ಕ್ಯಾಂಡಿಡೇಟ್ಗೆ 4,951 ವೋಟ್ಸ್ ಬಂದಿದೆ. ಹಾಗಾದರೆ ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಹಾಗಾದರೆ ಎಷ್ಟು ಮತಗಳು ಇದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಬರ್ಕೊಂಡಿದ್ದೀರಾ? ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಫಸ್ಟ್ ಕ್ಯಾಂಡಿಡೇಟ್ was polled. ಎಷ್ಟು ಮತಗಳನ್ನ ಪಡ್ಕೊಂಡಿದ್ದಾನೆ ಅಂದರೆ ಎಷ್ಟು 32,135 ವೋಟ್ಸ್. ಅದೇ ರೀತಿ ಸೆಕೆಂಡ್ ಕ್ಯಾಂಡಿಡೇಟ್ was polled ಎಷ್ಟು
29,048 votes. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಕ್ಯಾಂಡಿಡೇಟ್ ಮೂರನೇನು was polled ಎಷ್ಟು 4,951 votes. ನಾವಿನ್ನೇನು ಕಂಡುಹಿಡಬೇಕಾಗುತ್ತೆ ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್. ವೋಟ್ಸ್ ಪೋಲ್ಡ್ ಎಷ್ಟು ಕೌಂಟ್ ಮಾಡಬೇಕಾಗುತ್ತೆ 5 plus 8 5 plus 8 13 plus 1 14 14ಗೆ 4 ಬರೆದಿದ್ದೀನಿ. 1 ಕ್ಯಾರಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಪ್ಲೇಸ್ಗೆ. 1 plus 3 4 4 plus 4 8 8 plus 5 8 plus 5 13 13ಗೆ 3 ಬರೆದಿದ್ದೀನಿ. ನೆಕ್ಸ್ಟ್ ಪ್ಲೇಸ್ಗೆ ತೆಗೆದುಕೊಂಡು ಹೋಗಿದ್ದೀನಿ. ಅದೇ ರೀತಿ 1 plus 1 2 2 plus 9 11 1 ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಪ್ಲೇಸ್ ತೆಗೆದುಕೊಂಡು ಹೋಗಿದೆ. 1 plus 2 3 3 plus 9 12 12 plus 4 16 16ಗೆ 6 ಬರೆದಿದ್ದೀನಿ. ನೆಕ್ಸ್ಟ್ 1 ಇಲ್ಲಿ ತೆಗೆದುಕೊಂಡಿದ್ದೀನಿ. 1 plus 3 4 4 plus 2 6 ಹಾಗಾದರೆ 66,134 ವೋಟ್ಸ್ನ ಟೋಟಲ್ ಕ್ಯಾಂಡಿಡೇಟ್ಸ್ ತೆಗೆದುಕೊಳ್ತಾರೆ. ಯಾರು 3 ಜನ ಕ್ಯಾಂಡಿಡೇಟ್ಸ್ ಇದ್ರಲ್ವಾ ಅವರು ಎಷ್ಟು ವೋಟ್ಗಳು ತೆಗೆದುಕೊಂಡಿದ್ದಾರೆ ಒಟ್ಟಿಗೆ 66,134 ವೋಟ್ಸ್. ನೀಟಾಗಿ ಬೋರ್ಡ್ ಮೇಲೆ ಏನು ಬಂದಿದೆಯೋ ಅದು ನೀಟಾಗಿ ಬರ್ಕೊಬೇಕು. ಇಲ್ಲಿ 3 ಕ್ಯಾಂಡಿಡೇಟ್ ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತೆ, ಸಂಸತ್ತಿನ ಚುನಾವಣೆ ನಡೆಯುತ್ತೆ. ಅಲ್ಲಿ 3 ಕ್ಯಾಂಡಿಡೇಟ್ಸ್ ಅಲ್ಲಿ 3 ಜನ ಕ್ಯಾಂಡಿಡೇಟ್ಸ್ ನಿಂತ್ಕೊತಾರೆ. ಆ 3 ಜನ ಕ್ಯಾಂಡಿಡೇಟ್ಸ್ಗೂ ಅದರದ್ದೇ ಆದ ಮತಗಳು ಸಿಗುತ್ತೆ. ಮೊದಲ ಕ್ಯಾಂಡಿಡೇಟ್ಗೆ 32,135 ವೋಟ್ ಸಿಗುತ್ತೆ. ಸೆಕೆಂಡ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು 29,048 ವೋಟ್ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ಯಾಂಡಿಡೇಟ್ಗೆ 4,951 ವೋಟ್ ಸಿಗುತ್ತೆ. ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಅಂತ ಇದೆ. ಅವ್ರು ಎಷ್ಟು ವೋಟ್ಸ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ 66,134 ವೋಟ್ಸ್. ಎಷ್ಟು 66,134 ವೋಟ್ಸ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿಗೆ ಸೆಕೆಂಡ್ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಲೆಸನ್ನ ಸ್ಟಾರ್ಟ್ ಮಾಡೋಣ. ಲೆಸನ್ ನಂಬರ್ ಯೂನಿಟ್ 3 ಸಬ್ಟ್ರಾಕ್ಷನ್. ನೆಕ್ಸ್ಟ್ ಚಾಪ್ಟರು ಸಬ್ಟ್ರಾಕ್ಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ. ಇದನ್ನೆಲ್ಲ ಬರ್ಕೊಂಡ್ರಾ? ಆಗಿದೆಯಾ? ಓಕೆ.